ರಾಜಣ್ಣ ಅವ್ರ ವಿರುದ್ಧ ಪದೇ ಪದೇ ಈ ತರದ್ದೊಂದು ಷಡ್ಯಂತ್ರ ನಡೀತಿದೆ. ರಾಜಣ್ಣವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೇರ ನುಡಿ. ಅದು ಆ ನೇರ ನುಡಿ ವಿಚಾರದಲ್ಲಿ ರಾಜಣ್ಣವ್ರ ಮುಂದೆ ಎಲ್ಲ ಹೆಚ್ಚು ಮಾತಾಡ್ತಾರೆ ಅಂತ ನಡೆದಿರುವಂಥದ್ದು. ಅದೇ ವಿಚಾರದಲ್ಲಿ ಮಂತ್ರಿಗಿರಿ ಕಳ್ಕೊಂಡಿರುವಂಥದ್ದು. ಸೊ ನೋಡೋಣ ಮುಂದಿನ ದಿನದಲ್ಲಿ ಮಂತ್ರಿಗಿರಿ ಆಗ್ತದೆ. ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅನ್ನೋ ಒಂದು ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸರ್ ಡೈರೆಕ್ಟ್. ಹೊಸಬ್ರು ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಇವತ್ತು ಬ್ಯಾಂಕಿನ ಸ್ಥಿತಿಗತಿನೂ ನೋಡಬೇಕು. ಬ್ಯಾಂಕಿನ ಸ್ಥಿತಿಗತಿ ನೋಡಬೇಕು. ಯಾಕಂದರೆ ಅಪೆಕ್ಸ್ ಬ್ಯಾಂಕ್ ಅಂತ ಮಾಡಿದ್ರೆ ಮದರ್ ಇದರಲ್ಲಿ ಇದ್ರ ಕೈ ಕೆಳಗಡೆ DCC ಬ್ಯಾಂಕ್ ಬರುತ್ತೆ, ಸೊಸೈಟಿಗಳು ಬರ್ತವೆ. ಸೊ ಅದರಿಂದ ಸ್ಥಿತಿಗತಿ ನೋಡಿಕೊಂಡು ಅಪೆಕ್ಸ್ ಬ್ಯಾಂಕ್ ನಡೆಸಬೇಕು. ಸೊ ಅದರಿಂದ ಸೀನಿಯರ್ ರಾಜಣ್ಣವ್ರು ಇದ್ದಾರೆ, ಆಗಬೇಕು ಅಂತ ಎಲ್ಲ ನಿರ್ದೇಶಕರುಗಳು ಭಾವನೆ ಸರ್ ಅವರೇ ಆಗ್ತಾರೆ ಅಂತ ಮುಂದಿನಿಂದ ಖಂಡಿತವಾಗೂ ಪ್ರಕಾರ ನಿರ್ದೇಶಕರ ಬೆಂಬಲ ಇರೋರು ಆಗಬೇಕಾ ಅಥವಾ ಸರ್ಕಾರ ತೀರ್ಮಾನ ಮಾಡೋರು ಆಗಬೇಕಾ? ನಿರ್ದೇಶಕರು ಯಾರಿಗೆ ಬೆಂಬಲ ಕೊಡ್ತಾರೆ ಅವ್ರ ಆಗ್ತಾರೆ. ಥ್ಯಾಂಕ್ ಯು. ರಾಜಣ್ಣ ಅವ್ರ ವಿರುದ್ಧ ಪದೇ ಪದೇ ಈ ತರದ್ದೊಂದು ಷಡ್ಯಂತ್ರ ನಡೀತಿದೆ. ರಾಜಣ್ಣವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೇರ ನುಡಿ. ಅದು ಆ ನೇರ ನುಡಿ ವಿಚಾರದಲ್ಲಿ ರಾಜಣ್ಣವ್ರ ಮುಂದೆ ಎಲ್ಲ ಹೆಚ್ಚು ಮಾತಾಡ್ತಾರೆ ಅಂತ ನಡೆದಿರುವಂಥದ್ದು. ಅದೇ ವಿಚಾರದಲ್ಲಿ ಮಂತ್ರಿಗಿರಿ ಕಳ್ಕೊಂಡಿರುವಂಥದ್ದು. ಸೊ ನೋಡೋಣ ಮುಂದಿನ ದಿನದಲ್ಲಿ ಮಂತ್ರಿಗಿರಿ ಆಗ್ತದೆ. ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅನ್ನೋ ಒಂದು ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸರ್ ಡೈರೆಕ್ಟ್. ಹೊಸಬ್ರು ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಇವತ್ತು ಬ್ಯಾಂಕಿನ ಸ್ಥಿತಿಗತಿನೂ ನೋಡಬೇಕು. ಬ್ಯಾಂಕಿನ ಸ್ಥಿತಿಗತಿ ನೋಡಬೇಕು. ಯಾಕಂದರೆ ಅಪೆಕ್ಸ್ ಬ್ಯಾಂಕ್ ಅಂತ ಮಾಡಿದ್ರೆ ಮದರ್ ಇದರಲ್ಲಿ ಇದ್ರ ಕೈ ಕೆಳಗಡೆ DCC ಬ್ಯಾಂಕ್ ಬರುತ್ತೆ, ಸೊಸೈಟಿಗಳು ಬರ್ತವೆ. ಸೊ ಅದರಿಂದ ಸ್ಥಿತಿಗತಿ ನೋಡಿಕೊಂಡು ಅಪೆಕ್ಸ್ ಬ್ಯಾಂಕ್ ನಡೆಸಬೇಕು. ಸೊ ಅದರಿಂದ ಸೀನಿಯರ್ ರಾಜಣ್ಣವ್ರು ಇದ್ದಾರೆ, ಆಗಬೇಕು ಅಂತ ಎಲ್ಲ ನಿರ್ದೇಶಕರುಗಳು ಭಾವನೆ ಸರ್ ಅವರೇ ಆಗ್ತಾರೆ ಅಂತ ಮುಂದಿನಿಂದ ಖಂಡಿತವಾಗೂ ಪ್ರಕಾರ ನಿರ್ದೇಶಕರ ಬೆಂಬಲ ಇರೋರು ಆಗಬೇಕಾ ಅಥವಾ ಸರ್ಕಾರ ತೀರ್ಮಾನ ಮಾಡೋರು ಆಗಬೇಕಾ? ನಿರ್ದೇಶಕರು ಯಾರಿಗೆ ಬೆಂಬಲ ಕೊಡ್ತಾರೆ ಅವ್ರ ಆಗ್ತಾರೆ. ಥ್ಯಾಂಕ್ ಯು. ರಾಜಣ್ಣ ಅವ್ರ ವಿರುದ್ಧ ಪದೇ ಪದೇ ಈ ತರದ್ದೊಂದು ಷಡ್ಯಂತ್ರ ನಡೀತಿದೆ. ರಾಜಣ್ಣವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೇರ ನುಡಿ. ಅದು ಆ ನೇರ ನುಡಿ ವಿಚಾರದಲ್ಲಿ ರಾಜಣ್ಣವ್ರ ಮುಂದೆ ಎಲ್ಲ ಹೆಚ್ಚು ಮಾತಾಡ್ತಾರೆ ಅಂತ ನಡೆದಿರುವಂಥದ್ದು. ಅದೇ ವಿಚಾರದಲ್ಲಿ ಮಂತ್ರಿಗಿರಿ ಕಳ್ಕೊಂಡಿರುವಂಥದ್ದು. ಸೊ ನೋಡೋಣ ಮುಂದಿನ ದಿನದಲ್ಲಿ ಮಂತ್ರಿಗಿರಿ ಆಗ್ತದೆ. ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅನ್ನೋ ಒಂದು ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸರ್ ಡೈರೆಕ್ಟ್. ಹೊಸಬ್ರು ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಇವತ್ತು ಬ್ಯಾಂಕಿನ ಸ್ಥಿತಿಗತಿನೂ ನೋಡಬೇಕು. ಬ್ಯಾಂಕಿನ ಸ್ಥಿತಿಗತಿ ನೋಡಬೇಕು. ಯಾಕಂದರೆ ಅಪೆಕ್ಸ್ ಬ್ಯಾಂಕ್ ಅಂತ ಮಾಡಿದ್ರೆ ಮದರ್ ಇದರಲ್ಲಿ ಇದ್ರ ಕೈ ಕೆಳಗಡೆ DCC ಬ್ಯಾಂಕ್ ಬರುತ್ತೆ, ಸೊಸೈಟಿಗಳು ಬರ್ತವೆ. ಸೊ ಅದರಿಂದ ಸ್ಥಿತಿಗತಿ ನೋಡಿಕೊಂಡು ಅಪೆಕ್ಸ್ ಬ್ಯಾಂಕ್ ನಡೆಸಬೇಕು. ಸೊ ಅದರಿಂದ ಸೀನಿಯರ್ ರಾಜಣ್ಣವ್ರು ಇದ್ದಾರೆ, ಆಗಬೇಕು ಅಂತ ಎಲ್ಲ ನಿರ್ದೇಶಕರುಗಳು ಭಾವನೆ ಸರ್ ಅವರೇ ಆಗ್ತಾರೆ ಅಂತ ಮುಂದಿನಿಂದ ಖಂಡಿತವಾಗೂ ಪ್ರಕಾರ ನಿರ್ದೇಶಕರ ಬೆಂಬಲ ಇರೋರು ಆಗಬೇಕಾ ಅಥವಾ ಸರ್ಕಾರ ತೀರ್ಮಾನ ಮಾಡೋರು ಆಗಬೇಕಾ? ನಿರ್ದೇಶಕರು ಯಾರಿಗೆ ಬೆಂಬಲ ಕೊಡ್ತಾರೆ ಅವ್ರ ಆಗ್ತಾರೆ. ಥ್ಯಾಂಕ್ ಯು.